ವೆಲ್ಕಮ್ ಟು ಮಂಜು ಟೆಕ್ ಇನ್ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಕಂಪ್ಯೂಟರಲ್ಲಿ ಯಾವುದಾದ್ರೂ ಸಾಂಗ್ ಇದ್ದರೆ ಆ ಸಾಂಗನ್ನು ನಿಮ್ಮ ವಾಯ್ಸೇ ಬೇರೆ ಅದಕ್ಕೆ ಮ್ಯೂಸಿಕೇ ಬೇರೆ ಆ ಥರ ಡಿವೈಡ್ ಮಾಡೋದು ಹೇಗೆ ಅಂತ ನಿಮ್ಮ ಕಂಪ್ಯೂಟರಲ್ಲಿ ತೋರಿಸ್ಕೊಡ್ತೀನಿ. ಅದು ಅಪ್ಲಿಕೇಶನ್ ಕೂಡ ಯೂಸ್ ಮಾಡ್ಬೋದು, ಬಟ್ ಈ ಕಂಪ್ಯೂಟರಲ್ಲಿ ದೊಡ್ಡ ಸ್ಕ್ರೀನಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ಈ ವಿಡಿಯೋಗೆ ನಾನು 1000 ಲೈಕ್ ಮಾಡ್ತಾಯಿದ್ದೀನಿ, ಅದಕ್ಕೋಸ್ಕರ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಫಸ್ಟು ಯಾವುದಾದ್ರೂ ನೀವು ಗೂಗಲ್ ಸರ್ಚ್ ಇಂಜಿನಲ್ಲಿ ಹೋಗಿ, ಇವಾಗ ಫಸ್ಟ್ ನಾವು ಗೂಗಲಲ್ಲಿ ಹೋಗಿದ್ದೀನಿ, ಅದರಲ್ಲಿ ಒಂದು ವೆಬ್ಸೈಟ್ ಸರ್ಚ್ ಮಾಡ್ತೀನಿ, ಮಾಯ್ಸಸ್ ಅಂತ. ಅದರಲ್ಲಿ ಹೋದರೆ ನಿಮಗೆ ಮಾಯ್ಸಸ್ ಆ್ಯಪನ್ನು ಇದೆ, ಇಲ್ಲಾಂದರೆ ನೀವು ವೆಬ್ಸೈಟಲ್ಲಿ ಹೋಗ್ಬೋದು. ಈ ಥರ ವೆಬ್ಸೈಟ್ ಓಪನ್ ಆಗುತ್ತೆ. ಇದು ವೆಬ್ಸೈಟ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೂಡ ಕೊಟ್ಟಿರ್ತೀನಿ, ಅಲ್ಲಿಂದ ಕೂಡ ಓಪನ್ ಮಾಡ್ಬೋದು. ಈ ಥರ ಬಂದಾಗ ಫಸ್ಟು ಸೈನ್ ಅಪ್ ಮಾಡಬೇಕಾಗುತ್ತೆ. ಅಂದರೆ ನಿಮ್ಮ ಇಮೇಲ್ ಐ ಡಿ ಕೊಡಬೇಕು, ಆಮೇಲೆ ಜಿಮೇಲ್ದು. ಫಸ್ಟ್ ನಾನು ಸ್ಟಾರ್ಟ್ ಮಾಡಿದ್ದೀನಿ, ಈಗ ಸೈನ್ ಅಪ್ ಮಾಡಿ ತೋರಿಸ್ತೀನಿ. ಫಸ್ಟ್ ಇದರಲ್ಲಿ ಇಮೇಲ್ ಐ ಡಿ ಆಮೇಲೆ ಪಾಸ್ವರ್ಡ್ ಹಾಕಿ. ಫಸ್ಟ್ ಏನು ಮಾಡ್ಬೇಕಂದ್ರೆ ಈ ಗೂಗಲಲ್ಲಿ ಜಿ ಅಂತಿದೆಯಲ್ಲ ಮೇಲೆ ಗೂಗಲ್, ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಡೈರೆಕ್ಟಾಗಿ ನಿಮ್ಮ ಜಿಮೇಲ್ ಐ ಡಿ ಕೊಡ್ಬೋದು. ಆ ಥರ ಕೊಡೋಕೆ ಹೋಗಬೇಡಿ, ಯಾಕಾಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ನೀವು ಎಲ್ಲೇ ಸೈನ್ ಅಪ್ ಆಗಿ ಫಸ್ಟು ಜಿಮೇಲ್ ಐ ಡಿ ಕೊಡಿ, ಆಮೇಲೆ ಪಾಸ್ವರ್ಡು. ಜಿಮೇಲ್ ಐ ಡಿದು ಕೊಡೋಕೆ ಹೋಗಬೇಡಿ, ಬೇರೆ ಯಾವುದಾದ್ರೂ ಕೊಡಿ ಪಾಸ್ವರ್ಡು. ಅದಕ್ಕೋಸ್ಕರ ನಾನು ಒಂದು ಟೆಂಪ್ರರಿ ಸೈನ್ ಅಪ್ ಮಾಡಿ ನಿಮಗೆ ತೋರಿಸ್ತೀನಿ. ನಾನು ಜಿಮೇಲ್ ಐ ಡಿ ಹಾಕಿದ್ದೀನಿ, ಮತ್ತು ಪಾಸ್ವರ್ಡ್ ಯಾವುದೋ ಬೇರೆದು ಹಾಕಿದ್ದೀನಿ, ಜಿಮೇಲ್ ಐ ಡಿದೇ ಇಲ್ಲ. ಸೈನ್ ಅಪ್ ಮಾಡಿ ನಿಮಗೆ ತೋರ್ಸೋಕ್ಕೋಸ್ಕರ ಇದು ಸೈನ್ ಅಪ್ ಮಾಡಿದ್ದೀನಿ. ಈಗ ನಿಮಗೆ ಮಾಯ್ಸಸ್ ಓಪನ್ ಆಯಿತು. ಇದು ಪೇಯ್ಡ್ ಸರ್ವಿಸ್ ಇರುತ್ತೆ. ನಿಮಗೆ ಡೈಲಿ 5 ಆಡಿಯೋನ ಎಕ್ಸ್ಟ್ರಾಕ್ಟ್ ಮಾಡ್ಬೋದು. ಆಡಿಯೋ ಬೇರೆ, ಮ್ಯೂಸಿಕ್ ಬೇರೆ, ವಾಯ್ಸ್ ಬೇರೆ ಮಾಡ್ಬೋದು. ಈಗ ನೋಡಿ ಅಪ್ಲೋಡ್ ಅಂತ ಇರುತ್ತಲ್ಲ, ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಯಾವುದು ಇಮೇಜ್ ಯಾವುದು ಸಾಂಗ್ ಇರುತ್ತೆ, ಎಲ್ಲಿ ಸೇವ್ ಮಾಡಿರ್ತೀರ ನೋಡಿ 5 ಫೈಲ್ಸು ಡ್ರ್ಯಾಗ್ ಮಾಡ್ಬೋದು ಒಂದೇ ಸಾರಿ. ಈಗ ನೋಡಿ ಫಸ್ಟ್ ಸೆಲೆಕ್ಟ್ ಮಾಡಿ, ನೀವು ಎಲ್ಲಿ ಸಾಂಗ್ ಸೇವ್ ಮಾಡಿರ್ತೀರ ಅಲ್ಲಿ ಹೋಗಿ ಆ ಸಾಂಗ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಓಪನ್ ಮಾಡಿ. ಈಗ ನೋಡಿ ನಿಮ್ಮ ಸಾಂಗು ಇವಾಗ ವೋಕಲ್ಲು, ಡ್ರಮ್ಮು, ಬಾಸು, ಅದರ್ ಬೇರೆ ಇವೆಲ್ಲ ಡಿವೈಡ್ ಆಗ್ತವೆ. ನಿಮಗೆ ಇನ್ಸ್ಟ್ರೂಮೆಂಟಲ್ ಬೇರೆ, ಅದು ವೋಕಲ್ಸ್ ಅಂದರೆ ವಾಯ್ಸ್ ಬೇರೆ, ಮ್ಯೂಸಿಕ್ ಬೇರೆ ಮಾಡ್ಬೇಕಂದ್ರೆ ಅದು. ನೆಕ್ಸ್ಟು ಸಬ್ಮಿಟ್ ಅಂತ ಕೊಟ್ಟಿದ್ದೀನಿ. ಈಗ ನೆಕ್ಸ್ಟ್ ಡಿವೈಡ್ ಆಗುತ್ತೆ. ಈಗ ಇದು ಸಾಂಗು, ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿದ ಮೇಲೆ ಈ ಸಾಂಗ್ ಮೇಲೆ ಒಂದು ಸಾರಿ ಕ್ಲಿಕ್ ಮಾಡಿ. ಬೇಕಂದರೆ ನೀವು ಮೇಲೆ ಕ್ಲಿಕ್ ಮಾಡಿದರೆ ಇನ್ನೊಂದು ಬರುತ್ತೆ. ಈಗ ಈ ಸಾಂಗ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ವಾಯ್ಸೇ ಬೇರೆ, ಮ್ಯೂಸಿಕ್ಕೇ ಬೇರೆ ತೋರಿಸುತ್ತೆ. ನೋಡಿ ಸ್ವಲ್ಪ ವೇಟ್ ಮಾಡುತ್ತೆ, ಸ್ವಲ್ಪ ಟೈಮ್ ತಗೊಳುತ್ತೆ. ಈಗ ನೋಡಿ ವಾಯ್ಸೇ ಬೇರೆ, ಮ್ಯೂಸಿಕ್ಕೇ ಬೇರೆ ಆಗಿದೆ. ನಿಮಗೆ ವಾಯ್ಸೇ ಬೇಕಾಗಿಲ್ಲ, ಮ್ಯೂಸಿಕ್ ಒಂದಂದ್ರೆ ಈ ಸೌಂಡನ್ನು ಫುಲ್ಲು ಕಡಿಮೆ ಮಾಡಿ ಮ್ಯೂಟ್ ಮಾಡ್ಬೋದು. ಆಮೇಲೆ ನಿಮಗೆ ಬೇರೆ ಮ್ಯೂಸಿಕ್ಕೇ ಬೇಕಂತಂದರೆ ಈ ಥರ ಮಾಡ್ಬೋದು. ಬರೀ ವಾಯ್ಸ್ ಬೇಕಂದರೆ ಎಲ್ಲ ಮ್ಯೂಸಿಕ್ಸ್ನ ಆಫ್ ಮಾಡ್ಬೋದು. ಈ ಫಾರ್ ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ, ಮ್ಯೂಟ್ ಮಾಡಿದ್ದೀನಿ, ಪ್ಲೇ ಮಾಡಿ ತೋರಿಸ್ತೀನಿ. ನೋಡಿ ಈ ಥರ ಬರೀ ಓನ್ಲಿ ಮ್ಯೂಸಿಕ್ ಅಷ್ಟೇ ಬರುತ್ತೆ. ನಿಮಗೆ ಓನ್ಲಿ ವಾಯ್ಸ್ ಒಂದೇ ಬೇಕಂತಂದರೆ ಆ ವಾಯ್ಸದು ಮಾತ್ರ ಸೌಂಡ್ ಜಾಸ್ತಿ ಮಾಡಿ, ಮ್ಯೂಸಿಕ್ದು ಎಲ್ಲದನ್ನು ಸೈಲೆಂಟ್ ಮಾಡಿದರೆ ಸಾಕು. ನೋಡಿ ಈಗೆಲ್ಲ ಮ್ಯೂಸಿಕ್ಸ್ ಎಲ್ಲ ಸೈಲೆಂಟ್ ಮಾಡಿ ಅದನ್ನು ಒಂದು ಸಾರಿ ಪ್ಲೇ ಮಾಡಿ ತೋರಿಸ್ತೀನಿ. ನೀವು ಪಕ್ಕದಲ್ಲಿ ಎಲ್ಲ ಸೈಲೆಂಟ್ ಮಾಡೋ ಪಕ್ಕದಲ್ಲಿ ಎಮ್ ಅಂತ ಕ್ಲಿಕ್ ಮಾಡಿದರೆ ಸಾಕು, ಅದಾಗುತ್ತೆ. ನೋಡಿ ಎಮ್ ಮೇಲೆ ಕ್ಲಿಕ್ ಮಾಡಿದರೆ ಸೈಲೆಂಟ್ ಆಗುತ್ತೆ. ಈಗ ಎಲ್ಲ ಮ್ಯೂಟ್ ಮಾಡಿ ಮ್ಯೂಸಿಕ್ ಒಂದೇ ಆನ್ ಮಾಡಿ ನಾನು ಅದನ್ನು ಎಕ್ಸ್ಪೋರ್ಟ್ ಮಾಡಿ ನಿಮಗೆ ತೋರಿಸ್ತೀನಿ. ಈಗ ನೋಡಿ ಮ್ಯೂಸಿಕ್ ಒಂದೇ ಆನ್ ಮಾಡಿದ್ದೀನಿ ಎಲ್ಲವೂ. ನೋಡಿ ಇದಕ್ಕೆ ಎಸ್ ಮೇಲೆ ಕ್ಲಿಕ್. ಇದೇ ಥರ ಮ್ಯೂಸಿಕ್ ಒಂದೇ ನೀವು ಎಕ್ಸ್ಟ್ರಾಕ್ಟ್ ಮಾಡ್ಬೋದು. ನೋಡಿ ಎಕ್ಸ್ಪೋರ್ಟ್ ಮಾಡಿದ್ದೀನಿ. ಎಕ್ಸ್ಪೋರ್ಟಲ್ಲಿ MP3 M4A ಅದೆಲ್ಲಿದೆ, ನಾವು MP3 ತೊಗೊಳ್ತೀನಿ. ಈಗ MP3 ಕ್ಲಿಕ್ ಮಾಡಿದರೆ ನಿಮಗೆ ಡ್ರಮ್ಸು ಇದೆಲ್ಲ ಬೇರೆ ಬೇರೆ ಇದ್ದಾವೆ. ಎಕ್ಸ್ಪೋರ್ಟು ಆಲ್ ಅಂತಂದರೆ ಎಲ್ಲ ಸಪ್ರೇಟಾಗಿ ನಿಮಗೆ ಬರುತ್ತೆ. ಈಗ ಓನ್ಲಿ ವೋಕಲ್ಸ್ ಅಂತ ಮಾಡಿದರೆ ಓನ್ಲಿ ವಾಯ್ಸ್ ಒಂದೇ ಆಗುತ್ತೆ. ಈಗ ನಾನು ಎಕ್ಸ್ಟ್ರಾಕ್ಟು ಆಲ್ ಅಂದರೆ ಎಲ್ಲವನ್ನ ಎಕ್ಸ್ಟ್ರಾಕ್ಟ್ ಮಾಡಿ ಒಂದು ಸಾರಿ ಚೆಕ್ ಮಾಡ್ತೀನಿ. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಸ್ವಲ್ಪ ಪ್ರೋಗ್ರೆಸ್ ತೋರಿಸುತ್ತೆ. ಅದಾದಮೇಲೆ ಇಮಿಡಿಯೇಟ್ಲಿ ಡೌನ್ಲೋಡ್ ಆಗುತ್ತೆ.
ಈಗ ನೋಡಿ ಡೌನ್ಲೋಡ್ ಮಾಡಿದ್ದೀನಿ, ಓಪನ್ ಮಾಡಿ ತೋರಿಸ್ತೀನಿ. ಜಿಪ್ ಫೈಲಲ್ಲಿದೆ, ಯಾಕಂದರೆ ಎಲ್ಲದು ಎಕ್ಸ್ಪೋರ್ಟ್ ಮಾಡಿದ್ದೀವಿ. ಈಗ ಎಕ್ಸ್ಟ್ರಾಕ್ಟ್ ಇಲ್ಲೇ ಮಾಡಿ ತೋರಿಸ್ತೀನಿ. ನೋಡಿ 5 ಇದ್ದಾವೆ, 4 ಮ್ಯೂಸಿಕ್ಕು, 1 ಸಾಂಗ್. ಇದೇ ರೀತಿ ನಮಗೆ ಯಾವುದೇ ಥರದ ಮ್ಯೂಸಿಕ್ ಸಪ್ರೇಟ್ ಬೇಡ, ಒಂದೇ ಸಿಂಗಲ್ ಬೇಕಂದರೆ ಎಕ್ಸ್ಪೋರ್ಟ್ ಮಿಕ್ಸ್ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಈ ಥರ ಮತ್ತೆ ಪ್ರೊಸೆಸ್ ಆಗಿ ಓನ್ಲಿ ನಾವೇನು ಮಿಕ್ಸ್ ಮ್ಯೂಸಿಕ್ ಅಷ್ಟೇ ಕೊಟ್ಟಿವಲ್ಲ ಅದೊಂದೇ ಎಕ್ಸ್ಪೋರ್ಟ್ ಆಗಿ ಡೌನ್ಲೋಡ್ ಆಗುತ್ತೆ. ಆ ಡೌನ್ಲೋಡ್ ಆಗಿದ್ದನ್ನು ಒಂದು ಸಾರಿ ತೋರಿಸ್ತೀನಿ ನಿಮಗೆ. ನೋಡಿ ಡೌನ್ಲೋಡ್ ಆಗ್ತಾ ಇದೆ. ಓಪನ್ ಮಾಡಿ ನಿಮಗೆ ತೋರಿಸಿದರೆ ಕಾನ್ಫಿಡೆಂಟಾಗಿ ನಿಮಗೆ ಗೊತ್ತಾಗುತ್ತೆ. ಇದನ್ನು ನೀವು ಒಂದು ಸಾರಿ ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಈಗ ನೋಡಿ ಫೈಲು ಡೌನ್ಲೋಡ್ ಆಯಿತು. ಈಗ ಓಪನ್ ಮಾಡಿ ಪ್ಲೇ ಮಾಡಿ ತೋರಿಸ್ತೀನಿ. ನೋಡಿ ಕೇಳಿದ್ರಲ್ಲ, ಇದು ಓನ್ಲಿ ಮ್ಯೂಸಿಕ್. ಇದೇ ರೀತಿ ನಿಮಗೆ ವಾಯ್ಸ್ ಬೇಕಂದರೆ ಮ್ಯೂಸಿಕ್ ಎಲ್ಲ ಆಫ್ ಮಾಡಿ ಮತ್ತು ಓನ್ಲಿ ವಾಯ್ಸ್ ಒಂದೇ ವೋಕಲ್ಸ್ ಅಂತ ಇದೆಲ್ಲ ಅದನ್ನೊಂದೇ ಸೆಲೆಕ್ಟ್ ಮಾಡಿದರೆ ಸಾಕು. ನಿಮಗೆ ಓನ್ಲಿ ವಾಯ್ಸ್ ಒಂದೇ ನಿಮಗೆ ಕೇಳಿಸುತ್ತೆ. ಇದೇ ರೀತಿ ನೀವು ಬೇರೆ ಬೇರೆ ಮ್ಯೂಸಿಕ್ನ ಆ್ಯಡ್ ಮಾಡಿ ನೀವು ಎಕ್ಸ್ಪೋರ್ಟ್ ಮಾಡ್ಬೋದು.